ನಮಸ್ಕಾರ. ವಿಜ್ಞಾನ ವಿಸ್ಮಯದಲ್ಲಿ ಸೌರವ್ಯೂಹವನ್ನು ಕುರಿತಂತಹ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ಸೌರವ್ಯೂಹದ 4ನೆಯ ಗ್ರಹವಾದ ಮಂಗಳ ಗ್ರಹ ಅಂದರೆ ಮಾರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಈ ಮಂಗಳ ಗ್ರಹ ಅಥವಾ ಮಾರ್ಸ್ ಅನ್ನುವಂತಹದ್ದು ಮಾನವನ ಕಲ್ಪನೆಯನ್ನು ಕೆರಳಿಸಿರುವಷ್ಟು ಸೌರವ್ಯೂಹದ ಬೇರೆ ಯಾವ ಗ್ರಹವೂ ಕೆರಳಿಸಿಲ್ಲ. ಯಾಕಂದರೆ ಭೂಮಿ ಹಾಗೂ ಮಂಗಳ ಗ್ರಹ ಈ ಎರಡು ಗ್ರಹಗಳ ನಡುವೆ ಇರುವಂತಹ ಸಾಮ್ಯತೆ ಅಂತಹ ಅದ್ಭುತವಾದುದಾಗಿದೆ. ಮಂಗಳ ಗ್ರಹ ಸೌರವ್ಯೂಹದ 4ನೇ ಗ್ರಹ. ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರುವಂತೆ ಸೌರವ್ಯೂಹದ 1ನೇ ಗ್ರಹ ಬುಧ ಅಂದರೆ ಮರ್ಕ್ಯುರಿ, 2ನೇ ಗ್ರಹ ಶುಕ್ರ ವೀನಸ್, 3ನೇ ಗ್ರಹ ಅರ್ತ್ ಭೂಮಿ, 4ನೇ ಗ್ರಹ ಮಂಗಳ ಗ್ರಹ ಮಾರ್ಸ್. ಈ ಒಂದು ಗ್ರಹ ಭೂಮಿಗೆ ಅತಿ ಹತ್ತಿರವಿರುವಂತಹ ಗ್ರಹಗಳಲ್ಲಿ 2ನೇದು. ಭೂಮಿಗೆ ಅತಿ ಹತ್ತಿರ ಇರುವಂತಹ ಗ್ರಹ ಶುಕ್ರ ಗ್ರಹ ವೀನಸ್. ಆದರೆ ಈ ಹತ್ತಿರ ಅನ್ನೋ ಪದ ಇಲ್ಲಿ ನಾವು ಖಗೋಳಶಾಸ್ತ್ರದ ದೃಷ್ಟಿಯಿಂದ ನೋಡಬೇಕಷ್ಟೆ. ಯಾಕಂದರೆ ಶುಕ್ರ ಗ್ರಹ ಅಂದರೆ ವೀನಸ್ ಭೂಮಿಗೆ ಅತಿ ಹತ್ತಿರದಲ್ಲಿದ್ದಾಗಲೂ ಸುಮಾರು 4 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುತ್ತೆ. ಇನ್ನು ನಮಗೆ ಹತ್ತಿರ ಇರುವಂತಹ ಗ್ರಹಗಳಲ್ಲಿ 2ನೇದಾದ ಮಂಗಳ ಗ್ರಹ ಭೂಮಿಗೆ ಅತಿ ಹತ್ತಿರದಲ್ಲಿದ್ದಾಗಲೂ ಇಲ್ಲಿಂದ ಸುಮಾರು 5.6 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುತ್ತೆ. ಆದರೆ ಇವತ್ತು ಈ ಒಂದು ಗ್ರಹದ ಬಗ್ಗೆ ಮಾನವನಿಗೆ ಎಷ್ಟು ಆಸಕ್ತಿ ಇದೆ ಅಂದರೆ ಇದರತ್ತ ಎಷ್ಟು ಅಂತರಿಕ್ಷ ನೌಕೆಗಳನ್ನು ಉಡಾಯಿಸಿದರೂ ಮಾನವನಿಗೆ ತೃಪ್ತಿ ಇಲ್ಲ ಅನ್ಬೋದು. ನಿಸ್ಸಂದೇಹವಾಗಿ ಈ ಮಂಗಳ ಗ್ರಹ ಅನ್ನೋದು ಮಾನವನ ಮುಂದಿನ ಗುರಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಯಾಕಂದರೆ ಈಗಾಗಲೇ 1969ರಿಂದ 1972ರ ಅವಧಿಯಲ್ಲಿ ಮಾನವ ಚಂದ್ರನನ್ನು ಸಂದರ್ಶಿಸಿ ಬಂದಿದ್ದಾನೆ. 12 ಜನ ಮಾನವನ ಪ್ರತಿನಿಧಿಗಳು ಅಮೆರಿಕಾದ ಗಗನಯಾತ್ರಿಗಳು ಆ ಅವಧಿಯಲ್ಲಿ ಚಂದ್ರನ ಮೇಲೆ ಇಳಿದು ನಡೆದಾಡಿ ಬಂದಿದ್ದಾರೆ. ಇದುವರೆಗೂ ಮಾನವ ಸಂದರ್ಶಿಸಿರುವಂತಹ ಲೋಕ ಅಂದರೆ ಭೂಮಿಯಾಚೆ ಇರುವ ಲೋಕ ಅಂದರೆ ಚಂದ್ರ ಮಾತ್ರ. ನಿಸ್ಸಂದೇಹವಾಗಿ ಮಂಗಳ ಗ್ರಹ ಮಾನವನ ಮುಂದಿನ ಗುರಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಾಗ ಈ 4ನೆಯ ಗ್ರಹ ಈ ಮಾರ್ಸ್ನ ಬಗ್ಗೆ, ಈ ಮಂಗಳ ಗ್ರಹದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ನಾನು ಈ ಸೂರ್ಯನಿಂದ ಈ ಗ್ರಹಗಳು ಇರೋ ಸರಾಸರಿ ದೂರ ಆ್ಯಾವ್ರೇಜ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ತಾ ಈ ಥರ ಹೇಳ್ಬೋದು. ಬುಧ ಅಂದರೆ ಮರ್ಕ್ಯುರಿ ಸೂರ್ಯನಿಂದ ಸುಮಾರು 6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಶುಕ್ರ 11 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಭೂಮಿ ಸೂರ್ಯನಿಂದ ಸುಮಾರು 15 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಮಂಗಳ ಗ್ರಹ ಸೂರ್ಯನಿಂದ ಸುಮಾರು 23 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಹೀಗಾಗಿ ಈ ಸೂರ್ಯನನ್ನು ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯಲ್ಲಿ ಸುತ್ತುತ್ತಿರುವಂತಹ ಮಂಗಳ ಗ್ರಹ, ಇದರ ಕಕ್ಷೆ ಭೂಮಿಯ ಕಕ್ಷೆಯ ಆಚೆ ಇದೆ. ಭೂಮಿಯ ನಂತರ ಬರುವುದು ಮಂಗಳ ಗ್ರಹ. ಇವಾಗ ಈ ಮಂಗಳ ಗ್ರಹ ಎಷ್ಟು ದಿವಸ ತಗೊಳುತ್ತೆ ಸೂರ್ಯನನ್ನು ಸುತ್ತೋದಕ್ಕೆ ಒಮ್ಮೆ ಅನ್ನೋದನ್ನು ನೋಡೋಣ. ಭೂಮಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ 365 ದಿವಸ ತಗೊಳುತ್ತೆ. ಅದನ್ನು 1 ವರ್ಷ ಅಂತ ನಾವು ಕರಿತೀವಿ. ಆದರೆ ಭೂಮಿಗಿಂತ ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಮಂಗಳ ಗ್ರಹ ಅಂದರೆ ಭೂಮಿಗಿಂತ ಹೆಚ್ಚು ದೂರದಲ್ಲಿದೆ. ಹೀಗಾಗಿ ಅದು ಸೂರ್ಯನನ್ನು ಒಮ್ಮೆ ಸುತ್ತಲು ಹೆಚ್ಚು ಕಾಲ ತಗೊಳುತ್ತೆ. ಎಷ್ಟು ಕಾಲ ತಗೊಳುತ್ತಪ್ಪ ಅಂದರೆ ಭೂಮಿ 365 ದಿವಸಕ್ಕೆ ಒಂದು ಸಲ ಸೂರ್ಯನ ಸುತ್ತಿದರೆ ಮಂಗಳ ಗ್ರಹ 687 ದಿನಗಳಿಗೆ ಒಂದು ಸಲ ಸೂರ್ಯನನ್ನು ಸುತ್ತುತ್ತೆ. ಬಹುಮಟ್ಟಿಗೆ 2 ವರ್ಷಗಳಷ್ಟು ಬಹುಮಟ್ಟಿಗೆ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಮಂಗಳ ಗ್ರಹದ ಒಂದು ದಿನ ಎಷ್ಟಪ್ಪ ಅಂದರೆ ಇದು ತುಂಬ ಸೋಜಿಗಮಯವಾದುದು ಅಂತ ಹೇಳ್ಬೋದು. ಯಾಕಂದರೆ ಭೂಮಿಯ ಮೇಲೆ ಒಂದು ದಿನ 24 ಗಂಟೆಗಳು ಅಂತ ಹೇಳ್ತೀವಿ. ಬಹುಮಟ್ಟಿಗೆ 24 ಗಂಟೆಗಳೇ, ಅದರಲ್ಲಿ ಏನೂ ಸಂದೇಹ ಇಲ್ಲ. ಆದರೆ ಆಶ್ಚರ್ಯ ಅಂದರೆ ಮಂಗಳ ಗ್ರಹದ ಮೇಲೆ ಒಂದು ದಿವಸ ಅನ್ನೋದು 24 ಗಂಟೆ 39 ನಿಮಿಷಗಳು ಅಷ್ಟೇ. 24 ಗಂಟೆ 39 ನಿಮಿಷ ಅಂದರೆ ಬಹುಮಟ್ಟಿಗೆ ಭೂಮಿಯ ಮೇಲಿದ್ದಂತೆ. ಇದಕ್ಕೆ ಹೋಲಿಸಿದಲ್ಲಿ ಬುಧಗ್ರಹದ ಒಂದು ದಿನ ಅನ್ನೋದು ಸುಮಾರು ಭೂಮಿಯ 59 ದಿನಗಳಿಗೆ ಸಮ.
ಶುಕ್ರಗ್ರಹದ ಮೇಲೆ ಒಂದು ದಿನ ಅನ್ನೋದು ಒಂದು ದೃಷ್ಟಿಯಿಂದ ಭೂಮಿಯ 243 ದಿನಗಳಿಗೆ ಸಮ. ಆದರೆ ಮಂಗಳ ಗ್ರಹ ಮಾತ್ರ ಇದಕ್ಕೆ ಅಪವಾದ. ಒಂದು ದಿನ ಅನ್ನೋದು ಬಹುಮಟ್ಟಿಗೆ ಇಲ್ಲಿನಷ್ಟೇ ಇರುತ್ತೆ. ಇವಾಗ ಮತ್ತೊಂದು ವಿಚಾರ ಅಂದರೆ, ಈ ಮಂಗಳ ಗ್ರಹ ಎಷ್ಟು ದೊಡ್ಡದಿರ್ಬೋದಪ್ಪ, ಇದ್ರ ಬಗ್ಗೆ ನೋಡಿ. ಮಂಗಳ ಗ್ರಹ ಭೂಮಿಯ 60% ವ್ಯಾಸವನ್ನು ಹೊಂದಿದೆ, ಅಂದರೆ ಡಯಾಮೀಟರ್ ಇದೆ ಅಂತ ಹೇಳ್ಬೋದು. ಸುಮಾರು 60% ದೊಡ್ಡದಾಗಿದೆ ಡಯಾಮೀಟರ್ ಅಂದರೆ ವ್ಯಾಸದ ದೃಷ್ಟಿಯಿಂದ. ಅಂದರೆ ಭೂಮಿಯ ವ್ಯಾಸ ಸುಮಾರು 12,750 ಕಿಲೋಮೀಟರ್ಗಳಿದ್ದರೆ ಮಂಗಳ ಗ್ರಹದ್ದು 6,900 ಕಿಲೋಮೀಟರ್ಗಳು, ಹತ್ತಿರ. ಜೊತೆಗೆ ಈ ಮಂಗಳ ಗ್ರಹದ ಮಾಸ್ ಅಂದರೆ ಅದರಲ್ಲಿರುವಂತಹ ಪದಾರ್ಥಗಳು ಎಷ್ಟಿದೆ ಅಂದರೆ ಭೂಮಿಯ 10ನೇ ಒಂದು ಭಾಗದಷ್ಟಿದೆ. 10% ಭೂಮಿಯ ಮಾಸ್ ಎಷ್ಟಿದೆಯೋ ಅಂದರೆ ಅದರಲ್ಲಿರೋ ಪದಾರ್ಥಗಳು, ವಸ್ತುಗಳು ಎಷ್ಟಿದೆಯೋ ಅದರ 1/10 ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು, 10ನೇ ಒಂದು ಭಾಗದಷ್ಟು ಇದೆ ಅಷ್ಟೆ. ಈ ಎರಡು ಒಟ್ಟಿಗೆ ಸೇರಿ ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂದರೆ, ಇದರಲ್ಲಿ ಉಂಟು ಮಾಡೋ ಪರಿಣಾಮ ಮತ್ತೊಂದು ಸೋಜಿಗವಾದದ್ದು. ಏನು ಅಂದರೆ, ಇಲ್ಲಿ ನಾವು ಭೂಮಿಯ ಮೇಲೆ 100 ಕಿಲೋಗ್ರಾಮ್ಗಳಷ್ಟು ತೂಗಿದರೆ ಮಂಗಳ ಗ್ರಹದ ಮೇಲೆ ಹೋದರೆ ನಮ್ಮ ತೂಕ ಕೇವಲ 38 ಕಿಲೋಗ್ರಾಮ್ಗಳಷ್ಟಿರುತ್ತೆ ಅಷ್ಟೆ. ಅಂದರೆ ಭೂಮಿಯ ಮೇಲಿನ ತೂಕದ 38% ಭಾಗ ಮಾತ್ರ ಮಂಗಳ ಗ್ರಹದ ಮೇಲೆ ನಾವು ತೂಗ್ತೀವಿ. ಇವಾಗ ಮಂಗಳ ಗ್ರಹವನ್ನು ಸಾಮಾನ್ಯವಾಗಿ ಕೆಂಪು ಗ್ರಹ ಅಂತ ಕರೆಯಲಾಗುತ್ತೆ, ರೆಡ್ ಪ್ಲ್ಯಾನೆಟ್ ಅಂತ ಕರೆಯಲಾಗುತ್ತೆ. ಯಾಕಪ್ಪ ಅಂದರೆ, ಒಂದು ದೃಷ್ಟಿಯಿಂದ ತಮಾಷೆಯಾಗಿ ಹೇಳಬೇಕು ಅಂದ್ಕೊಂಡ್ರೆ ಇಡೀ ಮಂಗಳ ಗ್ರಹ ಅದಕ್ಕೆ ತುಕ್ಕು ಹಿಡಿದಿದೆ. ಅಂದರೆ ಐರನ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ಗಳು ಏನಿದೆ, ಆ ರಾಸಾಯನಿಕ ವಸ್ತುಗಳು ಮಂಗಳ ಗ್ರಹದ ಮೇಲೆ ಇರೋದರಿಂದ ಮಂಗಳ ಗ್ರಹ ಕಿತ್ತಳೆ ಬಣ್ಣದ ಅಥವಾ ಕೆಂಪು ಬಣ್ಣದಾಗಿ ನಮಗೆ ಕಾಣಿಸುತ್ತೆ. ಇಲ್ಲಿ ಭೂಮಿಯ ಮೇಲೆ ಬೆಟ್ಟ ಗುಡ್ಡಗಳಿದೆ, ಮಟ್ಟಸವಾದ ಪ್ರದೇಶಗಳಿದೆ, ತಗ್ಗಿನ ಪ್ರದೇಶಗಳಿದೆ, ಪರ್ವತಗಳಿದೆ, ಕಣಿವೆಗಳಿದೆ. ಅದೇ ರೀತಿ ಮಂಗಳ ಗ್ರಹದ ಮೇಲೂ ಇವೆಲ್ಲವೂ ಇದೆ. ಆದರೆ ಮಂಗಳ ಗ್ರಹದ ಮೇಲೆ ಕಂಡುಬರುವಂತಹ ಈ ಸ್ವರೂಪಗಳು ನಿಜವಾಗಲೂ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ ನಮಗೆ. ಇವಾಗ ಈ ಮಂಗಳ ಗ್ರಹ ಇದರ ಮೇಲೆ ಮತ್ತೊಂದು ವಿಚಾರ ಅಂದರೆ, ಇಲ್ಲಿನ ಉಷ್ಣತೆ ಎಷ್ಟಪ್ಪ ಅಂದರೆ, ಭೂಮಿಯ ಮೇಲೆ ನಾವು ಇವಾಗ ನಾನು ಈ ಸ್ಟುಡಿಯೋದಲ್ಲೇ ತಗೊಂಡ್ರೆ ನಾನು ಭೂಮಿಯ ಮೇಲೆ ಒಂದು 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಇದೆ ಅಂತ ನಾನು ಅಂದ್ಕೋಬೋದು. ಆದರೆ ಮಂಗಳ ಗ್ರಹದ ಮೇಲಿನ ಉಷ್ಣತೆ, ಸರಾಸರಿ ಉಷ್ಣತೆ 15 ಡಿಗ್ರಿ ಸೆಂಟಿಗ್ರೇಡ್. ಆದರೆ ಅಲ್ಲಿ ಉಷ್ಣತೆ ತುಂಬ ಕಡಿಮೆ ಇದ್ದಾಗ ಅಂಟಾರ್ಟಿಕಾದಲ್ಲಿ ಎಷ್ಟು ಉಷ್ಣತೆ ಇರುತ್ತೋ ಅದಕ್ಕಿಂತ ಇನ್ನೂ ಕಡಿಮೆ ಉಷ್ಣತೆ ಇರುತ್ತೆ. ಅಂದರೆ ಕನಿಷ್ಠ ಉಷ್ಣತೆ ಅಂದರೆ ಅಲ್ಲಿ ಸುಮಾರು -150 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಗರಿಷ್ಠ ಉಷ್ಣತೆ ಅಂದರೆ ಸುಮಾರು 30 ಡಿಗ್ರಿ ಕೂಡ ಇರ್ಬೋದು. ಆದರೆ ವಾತಾವರಣದ ಒತ್ತಡ ಏನು? ಭೂಮಿಯ ಮೇಲೆ, ನಿಮ್ಮ ಮೇಲೆ ಎಲ್ಲ ಇವತ್ತು ಒಂದು ವಾತಾವರಣದ ಒತ್ತಡ ಬೀಳ್ತಾ ಇದೆ. 1 ಅಟ್ಮಾಸ್ಫರಿಕ್ ಪ್ರೆಷರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆದರೆ ಮಂಗಳ ಗ್ರಹದ ಮೇಲೆ ಬೀಳುವಂತಹ ಅಟ್ಮಾಸ್ಫರಿಕ್ ಪ್ರೆಷರ್ ಅಂದರೆ ವಾತಾವರಣ ನಮ್ಮ ಮೇಲೆ ಬೀಳಿಸುವಂತಹ ಒತ್ತಡ ಏನಿದೆ, ಅದು ಇದಕ್ಕೆ 100ನೇ ಒಂದು ಭಾಗದಷ್ಟಿರುತ್ತೆ. ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತ, ಬಹುಮಟ್ಟಿಗೆ ತುಂಬ ಕಮ್ಮಿ. ಯಾಕಂದರೆ ಅಲ್ಲಿನ ವಾತಾವರಣ ಬಹುಮಟ್ಟಿಗೆ ತುಂಬ ತೆಳುವಾದ ವಾತಾವರಣ. ಹಾಗಾಗಿ ಅಲ್ಲಿ ವಾತಾವರಣದ ಒತ್ತಡ ಭೂಮಿಯ ಮೇಲಿನ ದೃಷ್ಟಿಯಿಂದ ಏನು ಇಲ್ಲವೇ ಇಲ್ಲ ಅಲ್ಲಿ ಅನ್ಬೋದು. ಹಾಗಾಗಿ ನಾವೇನಾದರೂ ಮಂಗಳ ಗ್ರಹದ ಮೇಲೆ ಇದೇ ರೀತಿ ಪ್ಯಾಂಟು ಶರ್ಟು ಹಾಕ್ಕೊಂಡು ನಿಂತರೆ ನಮ್ಮ ಲಂಗ್ಸ್ ಅಂತ ಏನು ಹೇಳ್ತೀವಿ, ಪುಪ್ಪಸದಲ್ಲಿ ಇರುವಂತಹ ಅನಿಲಗಳೆಲ್ಲ ಆಚೆ ಬಂದುಬಿಡುತ್ತೆ. ನಮ್ಮ ರಕ್ತನಾಳಗಳಲ್ಲಿ ಇರುವಂತಹ ರಕ್ತ ಕುದಿಯಲು ಆರಂಭಿಸುತ್ತೆ. ಹೀಗಾಗಿ ಖಂಡಿತ ನೋಟಕ್ಕೆ ಮಂಗಳ ಗ್ರಹದ ಮೇಲಿನ ಸ್ವರೂಪಗಳು ಭೂಮಿಯದಂತೆ ಕಂಡರೂ ಕೂಡ ಅಲ್ಲಿ ನಾವು ಇಲ್ಲಿ ವಾಸಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭೂಮಿಯನ್ನು ಬಿಟ್ಟರೆ ಇತರ ಗ್ರಹಗಳಿಗೆ ಹೋಲಿಸಿದಲ್ಲಿ ಮಂಗಳ ಗ್ರಹ ಮಾನವನಿಗೆ ಸ್ವರ್ಗಪ್ರಾಯವಾದದ್ದು ಅಂತ ಹೇಳ್ಬೋದು. ಯಾಕಂದರೆ ಬುಧ ಗ್ರಹದ ಮೇಲೆ
ಒಂದು ಕಡೆ ಉಷ್ಣತೆ ಬಿಸಿಲಿದ್ದಾಗ ಉಷ್ಣತೆ ಅಲ್ಲಿ +425 ಇರುತ್ತೆ, ರಾತ್ರಿಯ ವೇಳೆಯಲ್ಲಿ -183 ಇಳಿಯುತ್ತೆ. ಶುಕ್ರ ಗ್ರಹ ಅಂತೂ ನರಕ ಸದೃಶವಾದ ಗ್ರಹ ವೀನಸ್, ಅಲ್ಲಿ ಉಷ್ಣತೆ ಯಾವಾಗಲೂ +450, ಒತ್ತಡ ಭೂಮಿಯ ಮೇಲಿನ ಸುಮಾರು 90 ಪಟ್ಟು. ಗುರು ಶನಿ ಅಂದರೆ ಜೂಪಿಟರ್, ಸ್ಯಾಟ್ರನ್, ಯುರೇನಸ್ ಮತ್ತು ನೆಪ್ಚೂನ್ ಇವುಗಳ ಮೇಲೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು, ಯಾಕಂದರೆ ಅಲ್ಲಿ ಘನರೂಪವಾದ ನೆಲವೇ ಇಲ್ಲ, ಅಂದರೆ ಸಾಲಿಡ್ ಸರ್ಫೇಸ್ ಅನ್ನೋದು ಇಲ್ಲವೇ ಇಲ್ಲ. ಹೀಗಾಗಿ ಅವೆಲ್ಲದಕ್ಕೂ ಹೋಲಿಸಿದರೆ ಮಂಗಳ ಗ್ರಹ ಭೂಮಿನ ಬಿಟ್ಬಿಡೋಣ ಸ್ವರ್ಗಪ್ರಾಯವಾದದ್ದು ಅಂತ ಹೇಳ್ಬೋದು. ಹೀಗಾಗಿ ಮಾನವನ ಮುಂದಿನ ಗುರಿ ಈ ಎಲ್ಲ ಸಾಮ್ಯತೆಯಿಂದ, ಭೂಮಿ ಹಾಗೂ ಮಂಗಳ ಗ್ರಹದ ನಡುವೆ ಇರುವಂತಹ ಸಾಮ್ಯತೆಯಿಂದ ಮಂಗಳ ಗ್ರಹ ಮುಂದಿನ ಗುರಿ. ಇವತ್ತು ಇಲಾನ್ ಮಸ್ಕ್ ಅವರು ಈ ಸ್ಪೇಸ್ ಎಕ್ಸ್ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಖಾಸಗಿ ಸಂಸ್ಥೆ, ಅದರ ಒಡೆಯರವರು ಜಗತ್ತಿನಾದ್ಯಂತ ಖ್ಯಾತಿಯನ್ನು ಪಡೆದಿದ್ದಾರೆ ಬೇರೆ ಬೇರೆ ದೃಷ್ಟಿಗಳಿಂದ. ಹೀಗಾಗಿ ಅವರು ಈಗಾಗಲೇ ಬಹಳ ಉತ್ಸುಕರಾಗಿ ಉತ್ಸಾಹದಿಂದ ಮಂಗಳ ಗ್ರಹಕ್ಕೆ ಮಾನವರನ್ನು ಕಳಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಮಾತನಾಡೋದು ಒಂದು ವಿಚಾರ, ಆದರೆ ಅದಕ್ಕೆ ಬೇಕಾದ ಸಿದ್ಧತೆಗಳು, ಸಾಕಷ್ಟು ಸಿದ್ಧತೆಗಳು ಇಲ್ಲಿ ಅಗತ್ಯ ಆಗುತ್ತೆ. ಇವಾಗ ಮಂಗಳ ಗ್ರಹದ ಬಗ್ಗೆ ಇಷ್ಟೊಂದು ಹೇಳಿದೆ. ಆಮೇಲೆ ಮಂಗಳ ಗ್ರಹಕ್ಕೆ ಉಪಗ್ರಹಗಳಿದೆಯಾ? ಖಂಡಿತ ಇದೆ. ಭೂಮಿಗೆ ನಿಸರ್ಗದತ್ತವಾದ ಉಪಗ್ರಹ ಒಂದೇ ಇರೋದು, ಅದು ನಮ್ಮ ಚಂದ್ರ. ಆದರೆ ಮಂಗಳ ಗ್ರಹಕ್ಕೆ 2 ನಿಸರ್ಗದತ್ತವಾದ ಉಪಗ್ರಹಗಳಿದೆ, ಅಂದರೆ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಲ್ಲ. ಚಂದ್ರ ಭೂಮಿಯ ಕಾಲು ಭಾಗದಷ್ಟಿದ್ದಾನೆ, ಆದರೆ ಮಂಗಳ ಗ್ರಹದ 2 ಉಪಗ್ರಹಗಳಾದ ಫೋಬೋಸ್ ಮತ್ತು ಡೈಮೋಸ್ ಇವೆರಡು ಚಂದ್ರನಂತೆ ಗೋಳಾಕಾರದ್ದಾಗಿಯೂ ಇಲ್ಲ. ಅವುಗಳ ಆಕಾರ ಆಲೂಗಡ್ಡೆ ಅಂತಿದೆ, ಆದರೆ ತುಂಬ ಚಿಕ್ಕದು. ಚಂದ್ರನ ವ್ಯಾಸ ಸುಮಾರು 3500 ಕಿಲೋಮೀಟರ್ಗಳು, ಆದರೆ ಈ ಫೋಬೋಸ್ ಮತ್ತು ಡೈಮೋಸ್ ಅಬ್ಬೊಬ್ಬ ಅಂದರೆ 30 ಕಿಲೋಮೀಟರ್ಗಳಷ್ಟು ಅಗಲ ಇರ್ಬೋದಷ್ಟೆ. ಹೀಗಾಗಿ ಜೊತೆಗೆ ಕೃತಕ ಭೂ ಉಪಗ್ರಹಗಳು ಭೂಮಿಗೂ ಇದೆ, 15,000ಕ್ಕೂ ಹೆಚ್ಚು ಸುತ್ತುತ್ತಾ ಇವೆ. ಇವತ್ತು ಮಂಗಳ ಗ್ರಹಕ್ಕೂ ಕೃತಕ ಉಪಗ್ರಹಗಳನ್ನು ಮಾನವ ಹಾರಿಬಿಟ್ಟಿದ್ದಾನೆ. ಇವಾಗ ಈ ಮಂಗಳ ಗ್ರಹದ ಅನ್ವೇಷಣೆ ಹಾಗೂ ಚರಿತ್ರೆಯಲ್ಲಿ ಇದನ್ನು ಯಾವ ರೀತಿ ನೋಡಲಾಗ್ತಾಯಿತ್ತು ಅಂತ ಹೇಳಿ, ಈ ಮಂಗಳ ಗ್ರಹವನ್ನು ಪ್ರಾಚೀನ ಗ್ರೀಕರು ರಾತ್ರಿಯ ಆಗಸದಲ್ಲಿ ಒಂದು ಕೆಂಪು ಬಣ್ಣದ ಬೆಳಕಿನ ಚುಕ್ಕಿಯನ್ನಾಗಿ ಕಂಡರು. ಅದು ಒಂದೇ ಕಡೆ ನಿಂತಿರೋ ಥರ ಚುಕ್ಕಿಯಲ್ಲ, ವಾರದಿಂದ ವಾರಕ್ಕೆ ಅದು ತನ್ನ ಸ್ಥಾನವನ್ನು ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಬದಲಿಸಿದಂತೆ ಕಾಣ್ತಾ ಇತ್ತು. ಹೀಗಾಗಿ ಕೆಂಪು ಬಣ್ಣ ರಕ್ತವನ್ನು ಅವರಿಗೆ ನೆನಪಿಸಿದ್ದರಿಂದ ಗ್ರೀಕರು ತಮ್ಮ ಯುದ್ಧ ದೇವತೆಯಾದ ಏರಿಸ್ ಇವನ ಹೆಸರನ್ನೇ ಇಟ್ಟರು. ಅದನ್ನೇ ಮುಂದೆ ರೋಮನರು ಮಾರ್ಸ್ ಅನ್ನುವಂತಹ ಹೆಸರಿನಿಂದ, ತಮ್ಮ ಯುದ್ಧ ದೇವತೆಯ ಹೆಸರಿನಿಂದ ಕರೆದರು. ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಮಾರ್ಸ್ ಅನ್ನೋವಂತಹ ಮಂಗಳ ಗ್ರಹಕ್ಕೆ ಮಂಗಳ ಅನ್ನೋವಂತಹ ಹೆಸರನ್ನು ನೀಡಿ, ಇದಕ್ಕೆ ಈ ಮಂಗಳ ಗ್ರಹಕ್ಕೆ ಪ್ರಾಚೀನ ಭಾರತದಲ್ಲಿ ಲೋಹಿತಾಂಗ ಅನ್ನೋದು ಇದೆ, ಅಂಗಾರಕ ಅನ್ನುವಂತಹ ಪದನೂ ಇದೆ. ಇದೆಲ್ಲವೂ ಈ ನಮ್ಮ ಪುರಾಣಗಳಲ್ಲಿ ಇದು ಮಂಗಳ ಗ್ರಹ, ಮಂಗಳ ಭೂಮಿಯ ಪುತ್ರ ಅಂತ ಹೇಳಲಾಗುತ್ತೆ. ಇದು ಶೈವ ಪುರಾಣದಲ್ಲಿ, ವೈಷ್ಣವರಲ್ಲಿ ಇಬ್ಬರಲ್ಲೂ ಬೇರೆ ಬೇರೆ ರೂಪದಲ್ಲಿ ಇದು ಭೂಮಿಯ ಪುತ್ರ ಅನ್ನೋ ರೂಪದಲ್ಲೇ ಕಂಡುಬರುತ್ತೆ ಅಂತ ತಿಳಿದವರು ಹೇಳ್ತಾರೆ ಇದರ ಬಗ್ಗೆ. ಈ ಒಂದು ಗ್ರಹ ಬೆಳಕಿನ ಚುಕ್ಕಿಯಾಗಿಯೇ ಬಹಳ ಕಾಲ ಕಂಡಿತ್ತು. ಆದರೆ ಇದನ್ನು ಟೆಲಿಸ್ಕೋಪ್ನ ಮೂಲಕ, ದೂರದರ್ಶಕದ ಮೂಲಕ ವೀಕ್ಷಿಸುವಂತಹ ಒಂದು ಪರಿಪಾಠ, ಇದನ್ನು ಪ್ರಾರಂಭಿಸಿದವನು ಗ್ಯಾಲಿಲಿಯೋ ಗ್ಯಾಲಿಲೈ ಅನ್ನುವಂತಹ ಪುನರುತ್ಥಾನ ಯುಗದ, ಅಂದರೆ ರೆನೆಸಾನ್ಸ್ ಯುಗದ ಒಬ್ಬ ವಿಜ್ಞಾನಿ. ಗ್ಯಾಲಿಲಿಯೋ ಹೆಸರು ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಇದಾದ ಮೇಲೆ ಅನೇಕ ಜನ, ಕ್ರಿಶ್ಚಿಯನ್ ಹೈಗನ್ಸ್ ಅನ್ನುವಂತಹ ವಿಜ್ಞಾನಿ, ವಿಜ್ಞಾನಿ ಅಂದರೆ ಭೌತಶಾಸ್ತ್ರಜ್ಞ, ಇವರೆಲ್ಲರೂ ಟೆಲಿಸ್ಕೋಪ್ನ ಮೂಲಕ ಮಂಗಳ ಗ್ರಹವನ್ನು ವೀಕ್ಷಿಸಿದರು. ಮೊದಲನೇದಾಗಿ ಮಂಗಳ ಗ್ರಹ ಎಷ್ಟು ದೊಡ್ಡದಾಗಿದೆ, ಎಷ್ಟು ಗಂಟೆಗೊಂದು ಸಲ ತನ್ನ ಅಕ್ಷದ ಸುತ್ತತ್ತೆ, ಇದನ್ನೆಲ್ಲ ಗಮನಿಸಿದ್ರು. ಇದರ ಅಕ್ಷ ಅಂದರೆ ಆಕ್ಸಿಸ್ ಯಾವ ರೀತಿ ವಾಲ್ಕೊಂಡಿದೆ, ಭೂಮಿಯಂತೆಯೇ ವಾಲ್ಕೊಂಡಿದೆ ಅದು. ಹಾಗಾಗಿ ಅಲ್ಲೂ ಕೂಡ ಸೀಸನ್ಸ್ ಅಂತ ನಾವೇನು ಹೇಳ್ತೀವಿ, ಋತುಗಳು ಅಲ್ಲೂ ಕೂಡ ಇದೆ. ಇದೆಲ್ಲ ತಿಳಿತು. ಆದರೆ 19ನೇ ಶತಮಾನದಲ್ಲಿ ಈ ಟೆಲಿಸ್ಕೋಪ್ ಅನ್ನೋದು ಕೆಲಮಟ್ಟಿಗೆ ಅನೇಕ ಸಂದೇಹಗಳಿಗೆ ಎಡೆ ಮಾಡಿಕೊಟ್ಟಿತು. ಇದರಿಂದ ಕಥೆಗಳು ಪುಂಖಾನುಪುಂಖವಾಗಿ ಹುಟ್ಕೊಂಡು 19ನೇ ಶತಮಾನದಲ್ಲಿ
ಅದರ ಪ್ರಾರಂಭದ ಸುಮಾರಿಗೆ ಮಂಗಳ ಗ್ರಹದ ಧ್ರುವ ಪ್ರದೇಶಗಳಲ್ಲಿ ಮಂಜಿನ ಗಡ್ಡೆಯನ್ನು ಗುರುತಿಸಲಾಯಿತು. ಅದು ನೀರಿನ ಮಂಜಿನ ಗಡ್ಡೆಗಳನ್ನೆಂದು ಗುರುತಿಸಲಾಯಿತು. ಅದಾದಮೇಲೆ ನೀರಿದೆ ಅಂದರೆ ವಿಜ್ಞಾನಿಗಳಿಗೆ, ಜನರಿಗೆ ಸಾಮಾನ್ಯವಾಗಿ ಉತ್ಸುಕತೆ ಮೂಡುತ್ತೆ, ಆಶ್ಚರ್ಯ ಮೂಡುತ್ತೆ, ಅಲ್ಲಿ ಜೀವ ಇರ್ಬೋದಾ ಅನ್ನೋದನ್ನು ಎಲ್ಲರೂ ಅದರ ಬಗ್ಗೆ ಚಿಂತಿಸೋದಕ್ಕೆ ಪ್ರಾರಂಭಿಸ್ತಾರೆ. 1850-60 ಆ ಸುಮಾರಿಗೆ ಇಟಾಲಿಯ ಒಬ್ಬ ಖಗೋಳಶಾಸ್ತ್ರಜ್ಞ ಜೊವಾನಿ ಸ್ಕೆಪರೆಲ್ಲಿ ಅನ್ನೋನು ತನ್ನ ದೂರದರ್ಶಕದ ಮೂಲಕ ನೋಡಿದಾಗ ಅವನಿಗೇನು ಅನ್ನಿಸ್ತು, ಮಂಗಳ ಗ್ರಹದ ಮೇಲೆ ಸರಳ ರೇಖೆಯಂತಹ ಸ್ವರೂಪಗಳನ್ನು ನಾನು ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತು ಅವನಿಗೆ. ಹಾಗಾಗಿ ಅವುಗಳನ್ನು ಅವನು ಕೆನಾಲಿ ಅಂತ ಕರೆದ. ಕೆನಾಲಿ ಅಂದರೆ ಇಟಾಲಿಯನ್ ಭಾಷೆಯಲ್ಲಿ ಕಡಲ್ಗಾಲುವೆ, ಇಂಗ್ಲೀಷ್ ಕಡಲ್ಗಾಲುವೆ, ಇಂಗ್ಲೀಷ್ ಚಾನಲ್ ಅಂತ ಒಂದು ನಿಸರ್ಗದತ್ತವಾದ ಸ್ವರೂಪ. ಅದನ್ನು ನಾವು ತಿಳ್ಕೊಬೋದು. ಆದರೆ ಕೆನಾಲಿ ಅನ್ನೋದನ್ನು ಚಾನಲ್ಸ್ ಅಂತ ಇಂಗ್ಲೀಷಿಗೆ ತರ್ಜುಮೆ ಮಾಡೋ ಬದಲು ಜನ ಕೆನಾಲ್ಸ್ ಅಂತ ತರ್ಜುಮೆ ಮಾಡಿಬಿಟ್ರು ತಪ್ಪಾಗಿ. ಹಾಗಾಗಿ ಕೆನಾಲ್ಸ್ ಅಂದರೆ ಆ ಕಾಲದಲ್ಲೇ ಸೂಯಸ್ ಕೆನಾಲ್ನ ನಿರ್ಮಾಣ ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಕಾಲುವೆಗಳನ್ನೇ ನಾವು ಸೂಯಸ್ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಕಷ್ಟಪಡ್ತಾಯಿದ್ದೀವಿ. ಮಂಗಳ ಗ್ರಹದ ಮೇಲೆ ಸಾವಿರಾರು ಕಿಲೋಮೀಟ್ರ್ಗಳ ಅಷ್ಟು ದೊಡ್ಡದಾದ ಕಾಲುವೆಗಳಿದೆ ಅಂದರೆ ಅಲ್ಲಿ ಬುದ್ಧಿಜೀವಿಗಳಿರಬೇಕು ತುಂಬ ಅಂತ ಜನ ಅಂದ್ಕೊಂಡ್ರು. ಒಬ್ಬ H.G. ವೆಲ್ಸ್ ಅನ್ನುವಂತಹ ಒಬ್ಬ ವಿಜ್ಞಾನ ಕಥೆಗಾರ ಏನು ಮಾಡ್ದ ಅಂದರೆ, ಮಂಗಳ ಗ್ರಹದ ಮೇಲಿನ ಅತಿ ಮಾನವರು ಅಂತ ಹೇಳ್ಬೋದು, ಅತಿ ಬುದ್ಧಿವಂತರಾದ ಮಾನವರು, ಅತಿ ಬುದ್ಧಿಶಾಲಿಗಳಾದ, ಅತಿ ಬುದ್ಧಿವಂತರಾದಲ್ಲ, ಅತಿ ಶಾಲಿಗಳಾದಂತಹ ಜೀವಿಗಳು ಭೂಮಿಯ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಒಂದು ಕಟ್ಟುಕತೆಯಲ್ಲಿ ಬರೆದ. ಅದರ ರೇಡಿಯೋ ರೂಪಾಂತರವನ್ನು ಕೇಳಿದ ಜನ 1938ರಲ್ಲಿ ಚಲ್ಲಾಪಿಲ್ಲಿಯಾಗಿ ಮನೆಯಿಂದ ಆಚೆ ಓಡೋಗ್ಬಿಟ್ರು ಭಯದಿಂದ. ನಿಜವಾಗಲೂ ಮಂಗಳ ಗ್ರಹದಿಂದ ಜೀವಿಗಳು ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ. ನೋಡಿ ಎಷ್ಟರ ಮಟ್ಟಿಗೆ ಮಂಗಳ ಗ್ರಹದ ಮೇಲೆ ಜೀವಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾನವನ ನಂಬಿಕೆ ಇತ್ತು. ಆದರೆ 1957ರಲ್ಲಿ ಅಂತರಿಕ್ಷ ಯುಗ ಆರಂಭವಾದ ನಂತರ ಅನೇಕ ಅಂತರಿಕ್ಷ ನೌಕೆಗಳನ್ನು ಅದರತ್ತ ಹಾರಿಬಿಡೋದಕ್ಕೆ ಪ್ರಾರಂಭ ಆಯಿತು, ರೋಬಾಟ್ ನೌಕೆಗಳನ್ನು. 1965ರಲ್ಲಿ ಮ್ಯಾರಿನರ್ 4 ಅನ್ನುವಂತಹ ಒಂದು ನೌಕೆ ಮಂಗಳ ಗ್ರಹದ ಹತ್ತಿರದಲ್ಲಿ ಹಾದು ಹೋಯಿತು. ಅದು ಕಳಿಸಿದ ಚಿತ್ರಗಳಲ್ಲಿ ಯಾವ ಕಾಲುವೆನೂ ಕಾಣಿಸಲಿಲ್ಲ, ತುಂಬ ಜನಕ್ಕೆ ನಿರಾಸೆ ಆಯಿತು. ಆದರೆ 1970ರಲ್ಲಿ ಒಂದು ಸೋವಿಯತ್ ರಷ್ಯಾದ ನೌಕೆ ಮಂಗಳ ಗ್ರಹದ ಮೇಲೆ ಇಳಿದು ಸುಮಾರು 15 ಸೆಕೆಂಡುಗಳ ಕಾಲ ಮಾತ್ರ ಚಿತ್ರವನ್ನು ಕಳುಹಿಸಿದಂತೆ ಮಾಡಿ ಸ್ತಬ್ಧ ಆಗೋಯಿತು. ತುಂಬ ಜನ ಹೇಳ್ತಾಯಿದ್ರು ಮಾರ್ಸ್ನಲ್ಲಿರುವಂತಹ ಬುದ್ಧಿಜೀವಿಗಳು ಆ ಅಂತರಿಕ್ಷ ನೌಕೆಯನ್ನು ಘಾಸಿಗೊಳಿಸಿದ್ದಾರೆ ಅಂತ. ಅದು ನಿಜ ಅಲ್ಲ, ಆದರೆ ಅದಕ್ಕೆ ಸಂಪರ್ಕದಲ್ಲಿ ತೊಂದರೆಯಾಗಿ ಅದು ಚಿತ್ರಗಳನ್ನು ಕಳಿಸೋದಕ್ಕಾಗಲಿಲ್ಲ. ಇದಾದ ಮೇಲೆ ಅಮೇರಿಕಾದ ಮ್ಯಾರಿನರ್ 9 ಅನ್ನುವಂತಹ ನೌಕೆ ಮಂಗಳ ಗ್ರಹದ ವಿರಾಟ್ ಸ್ವರೂಪ, ಅದರ ಮೇಲಿನ ಮೇಲ್ಮೆ ಯಾವ ಥರ ಇದೆ ಅಂತ ತೋರಿಸ್ತು ಮಾನವನಿಗೆ. ಮಂಗಳ ಗ್ರಹದ ಮೇಲೆ ಒಂದು ಅಗ್ನಿಪರ್ವತ ಇದೆ, ಒಲಿಂಪಸ್ ಮಾನ್ಸ್ ಅಂತ, ಮೌಂಟ್ ಒಲಿಂಪಸ್ ಅಂತ. ಇದು ನಮ್ಮ ಮೌಂಟ್ ಎವರೆಸ್ಟ್ ಅಂದರೆ ಸಾಗರಮಾತಾ ಅಂತ ನಾವು ಹೇಳ್ತೀವಿ. ಎವರೆಸ್ಟ್ ಪರ್ವತ ಏನಿದೆ ಅದರ 3 ಪಟ್ಟು ಎತ್ತರದವಾಗಿದೆ. 3 ಪಟ್ಟು ಎತ್ತರ, ಇಡೀ ಸೌರವ್ಯೂಹದಲ್ಲೇ ಅದು ಅತಿ ದೊಡ್ಡದದು. ಇದೇ ರೀತಿ ಸುಮಾರು 4000 ಕಿಲೋಮೀಟರ್ಗಳಷ್ಟು ದೊಡ್ಡದಾದ ಕಣಿವೆ ಹೊಂದಿದೆ, ವ್ಯಾಲಿಸ್ ಮ್ಯಾರಿನಾರಿಸ್ ಅಂತ. ಇದು ಗ್ರ್ಯಾಂಡ್ ಕ್ಯಾನ್ಯನ್ ಅನ್ನೋದನ್ನು ನಾವು ಕೇಳಿರ್ಬೋದು ಅಮೇರಿಕಾದಲ್ಲಿ. ಆ ಕಮರಿ ಇದೆಯಲ್ಲ, ಅದಕ್ಕೆ 10 ಪಟ್ಟು ದೊಡ್ಡದಾಗಿರೋವಂಥದ್ದು. ಈ ರೀತಿ ಅನೇಕ ಸ್ವರೂಪಗಳು ಮಂಗಳ ಗ್ರಹದ ಮೇಲೆ ಕಂಡುಬಂದವು. ಅದರಲ್ಲೂ ಒಂದು ಕಾಲದಲ್ಲಿ ನೀರು ಹರಿದಿದೆ ಅನ್ನುವಂತಹ ಸ್ವರೂಪಗಳು ಅಲ್ಲಿ ಕಂಡುಬಂದವು. ಹಾಗಾಗಿ ಇನ್ನಷ್ಟು ಕುತೂಹಲ ಮಂಗಳ ಗ್ರಹದ ಮೇಲೆ ಮೂಡಿತು. ಒಂದು ಕಾಲದಲ್ಲಿ ನೀರು ಹರಿದಿದೆ, ಇವತ್ತು ಮರುಭೂಮಿ, ಒಂದು ತಣ್ಣಗಿನ ಮರುಭೂಮಿ ಥರ ಆಗೋಗ್ಬಿಟ್ಟಿದೆ. ಇದು ಮುಂದೆ ಏನಾಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಆದರೆ ಹಿಂದೆ ಯಾವತ್ತಾದರೂ ಅಲ್ಲಿ ವಿಪುಲವಾದ ಮಟ್ಟದಲ್ಲಿ ನೀರು ಹರಿದಿರ್ಬೋದಾ, ಈ ಬಗ್ಗೆ ಚಿಂತನೆ ಶುರುವಾಯಿತು. ಇನ್ನಷ್ಟು ನೌಕೆಗಳು ಹೋಗಿದೆ. ಇವತ್ತು ಅನೇಕ ನೌಕೆಗಳು ಮಂಗಳ ಗ್ರಹವನ್ನು ಸುತ್ತುತ್ತಾ ಇವೆ. ಅಮೇರಿಕಾ ಅನೇಕ ನೌಕೆಗಳನ್ನು ಮಂಗಳ ಗ್ರಹದ ಸಮೀಪದಲ್ಲಿ ಹಾದು ಹೋಗೋಂಗೆ ಮಾಡಿದೆ, ಅದನ್ನು ಸುತ್ತುವಂತೆ ಮಾಡಿದೆ, ಅದರ ಮೇಲೆ ಇಳಿಸಿದೆ. ಅದರ ಮೇಲೆ ರೋಬಾಟ್ ವಾಹನಗಳನ್ನು, ಚಕ್ರಗಳುಳ್ಳ ರೋಬಾಟ್ ವಾಹನಗಳನ್ನು ಅಂದರೆ ರೋವರ್ಗಳನ್ನು ಇಳಿಸಿದೆ. ಮತ್ತು ಒಂದು ಹೆಲಿಕಾಪ್ಟರ್ ಕೂಡ ಇದೆ ಮಂಗಳ ಗ್ರಹದ ಮೇಲೆ. 72 ಬಾರಿ ಆ ನಾಸಾದ ಹೆಲಿಕಾಪ್ಟರು ಹಾರಾಡಿದೆ. ಇವತ್ತು ಚೀನಾ ಕೂಡ ಮಂಗಳ ಗ್ರಹಕ್ಕೆ ನೌಕೆನ ಕಳಿಸಿದೆ.
UAE ಎನ್ನುವಂತಹ ಪುಟ್ಟ ರಾಷ್ಟ್ರ ಕಳಿಸಿದೆ, ಯುರೋಪ್ ಕಳಿಸಿದೆ. ಹೀಗೆ ಅನೇಕ ಅಲ್ಲದಿದ್ದರೂ ಕೆಲವಷ್ಟು ರಾಷ್ಟ್ರಗಳಾದರೂ ಕಳಿಸಿದೆ. ಆದರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ಮಂಗಳ ಗ್ರಹದ ಅನ್ವೇಷಣೆಗಾಗಿ ಕಳುಹಿಸಿರುವ ನೌಕೆಗಳು ಏನಿದೆ, ಅದರಲ್ಲಿ ನಮ್ಮ ಹೆಮ್ಮೆಯ ಮಂಗಳಯಾನ ನೌಕೆ ಅಥವಾ ಮಂಗಳ ಕಕ್ಷಾ ನೌಕೆ ಕೂಡ ಒಂದು. ಇವತ್ತು ಭಾರತ ಮಂಗಳ ಗ್ರಹದ ಅನ್ವೇಷಣೆಯಲ್ಲಿ ಏನು ಸಾಧಿಸಿದೆಯೋ ಅದನ್ನು ಜಗತ್ತಿನಾದ್ಯಂತ ಅದಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಯಾಕಂದರೆ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಗ್ರಹವೊಂದರ ಅನ್ವೇಷಣೆಯನ್ನು ರೋಬಾಟ್ ನೌಕೆಯೊಂದರ ಮೂಲಕ ನಡೆಸುವುದು ಸಾಧ್ಯ ಅನ್ನುವುದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತೋರಿಸಿದೆ. ಕೇವಲ 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಂಗಳಯಾನ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಯಿತು. ಈ ನೌಕೆಯನ್ನು ಭಾರತದ ಹೆಮ್ಮೆಯ ರಾಕೆಟ್ PSLV ನವಂಬರ್ 5, 2013 ಕರಾರುವಾಕ್ಕಾಗಿ ಉಡಾಯಿಸಿತು. ಅದಾದ ನಂತರ 10 ತಿಂಗಳುಗಳ ಕಾಲ ಮಂಗಳಯಾನ ನೌಕೆ ಯಾನ ಮಾಡಿ ಸೂರ್ಯನನ್ನು ಅರ್ಧದಷ್ಟು ಸುತ್ತಿ, ಒಂದು ವಕ್ರಪಥದಲ್ಲಿ ಸುತ್ತಿ, ಕೇವಲ 67 ಕೋಟಿ ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಿ ಸೆಪ್ಟೆಂಬರ್ 24, 2014 ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆಯನ್ನು ಸೇರಿತು. ಅಲ್ಲಿಗೆ ಮಂಗಳ ಗ್ರಹವನ್ನು ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರ ಅಂತ ಭಾರತ ಹೆಗ್ಗಳಿಕೆಯನ್ನು ಗಳಿಸಿತು. ಇದಾದ ನಂತರ 6 ತಿಂಗಳುಗಳ ಕಾಲ ಮಂಗಳ ಗ್ರಹವನ್ನು ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯಲ್ಲಿ ಸುತ್ತುತ್ತಾ ಮಂಗಳಯಾನ ನೌಕೆ 1000ಕ್ಕೂ ಹೆಚ್ಚು ಚಿತ್ರಗಳನ್ನು ರವಾನಿಸಿತು. ಆ ನೌಕೆಯಲ್ಲಿ ಇದ್ದಂತಹ ಇನ್ನೂ 4 ವೈಜ್ಞಾನಿಕ ಉಪಕರಣಗಳು ಇನ್ನಷ್ಟು ವೈಜ್ಞಾನಿಕ ಮಾಹಿತಿಯನ್ನು ರವಾನಿಸಿದವು. ಅದರಲ್ಲಿ ಮಂಗಳಯಾನ ನೌಕೆ ಕಳುಹಿಸಿದ ಚಿತ್ರಗಳಲ್ಲಿ, ರೇಡಿಯೋ ತರಂಗಗಳ ಮೂಲಕ ಅದು ಕಳುಹಿಸಿದ ಚಿತ್ರಗಳಲ್ಲಿ ಒಂದು ಚಿತ್ರ ನವಂಬರ್ 2016 ನ್ಯಾಷನಲ್ ಜಿಯೋಗ್ರಾಫಿಕ್ ಪತ್ರಿಕೆಯ ಮುಖಪುಟವನ್ನು ಅಲಂಕರಿಸಿದೆ. ನೋಡಿ, ಆಶ್ಚರ್ಯ ಆಗ್ಬೋದು. ಭಾರತದ ಸಾಮರ್ಥ್ಯ ಸುಮಾರು 1 ದಶಕದ ಹಿಂದೆಯೇ ಎಷ್ಟು ಇತ್ತು, ಇವತ್ತು ನಮ್ಮ ಸಾಮರ್ಥ್ಯ ಅಂತರಿಕ್ಷ ಕ್ಷೇತ್ರದಲ್ಲಿ ಎಷ್ಟಿದೆ ಅನ್ನೋದು ಇದರಿಂದ ನಾವು ತಿಳಿದುಕೊಳ್ಳಬಹುದು. ಭಾರತ ಮಂಗಳ ಗ್ರಹವನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ 100ಕ್ಕೆ 100ರಷ್ಟು ವಿಜಯವನ್ನು ಸಾಧಿಸಿತು. ಇದನ್ನು ಸಾಧಿಸಿದ ಮೊದಲ ರಾಷ್ಟ್ರ ಭಾರತ. ಅದು ಮುಖ್ಯ. ಮೊದಲ ಪ್ರಯತ್ನದಲ್ಲೇ, ಬಹಳ ಹುಷಾರಿನಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಭಾರತ ಏನು ಸಾಧಿಸಿದೆಯೋ ಮಂಗಳ ಗ್ರಹದ ಅನ್ವೇಷಣೆಯ ಸಂಬಂಧದಲ್ಲಿ, ಆ ದೃಷ್ಟಿಯಿಂದ ನಮಗೆ ಅಷ್ಟಿಷ್ಟು ಹೆಮ್ಮೆಯಲ್ಲ, ಪ್ರಚಂಡವಾದ ಮಟ್ಟದಲ್ಲಿ ನಮಗೆ ಹೆಮ್ಮೆ ಆಗಬೇಕು. ಯಾಕಂದರೆ ಇದನ್ನು ನಾವು ಒಂದೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಇತರ ರಾಷ್ಟ್ರಗಳು ಹಾಡಿ ಹೊಗಳಿದೆ ಭಾರತನ, ಎಂತಹ ಕೆಲಸವನ್ನು ಮಾಡಿದೆ ಅಂತ. ನೋಡಿ, ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಏನನ್ನು ಸಾಧಿಸಬಹುದು ಅನ್ನೋದು ಮಂಗಳಯಾನದಿಂದ ಸಾಬೀತಾಗಿದೆ. ಇವಾಗ ಮುಂದೆ ಏನು? ಇವತ್ತು ಮಂಗಳ ಗ್ರಹದ ಮೇಲಿನ ಕಲ್ಲು ಮಣ್ಣುಗಳ ಒಂದು ಸ್ಯಾಂಪಲ್ ರಕಮು ಅಂತ ಹೇಳ್ತೀವಲ್ಲ, ಅದನ್ನು ಪುಟ್ಟ ಕೊಳವೆಗಳಲ್ಲಿ ಸಂಗ್ರಹಿಸಿ ಮಂಗಳ ಗ್ರಹದ ಮೇಲೆ ಒಂದು ಚಕ್ರಗಳುಳ್ಳ ರೋಬಾಟ್ ವಾಹನ, ಇದರ ಹೆಸರು ಪರ್ಸಿವರೆನ್ಸ್ ಅಂತ, ಇದು ಅಲ್ಲಿ ಸ್ಥಾಪಿಸಿದೆ. ಇನ್ನೂ 1-2 ದಶಕಗಳಲ್ಲಿ, 2 ದಶಕಗಳಿಗೂ ಮುಂಚೆನೇ ಮತ್ತೊಂದು ನೌಕೆಯನ್ನು ಕಳಿಸಿ ಆ ಕಲ್ಲು ಮಣ್ಣುಗಳ ಸ್ಯಾಂಪಲ್ ಏನಿದೆ ಅದನ್ನು ಅವುಗಳನ್ನು ಭೂಮಿಗೆ ತರುವಂತಹ ಒಂದು ಕಾರ್ಯಕ್ರಮ ಇದೆ. ಮಾನವನಿಗೆ ಎಷ್ಟೇ ತನ್ನ ರೋಬಾಟ್ ಪ್ರತಿನಿಧಿಗಳು ಅನ್ವೇಷಣೆ ನಡೆಸಿದ್ರು ಸ್ವತಃ ತಾನೇ ಅದನ್ನು ಪರೀಕ್ಷಿಸೋದರಲ್ಲಿ ಅವನಿಗೆ ಯಾವಾಗಲೂ ಆಸಕ್ತಿ, ಸ್ವತಃ ತಾನೇ ಆ ಲೋಕಗಳಿಗೆ ಭೇಟಿ ನೀಡುವಲ್ಲಿ ಕೂಡ ಆಸಕ್ತಿ. ಆದರೆ ಅದಕ್ಕೆ ಮುಂಚೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಹೀಗಾಗಿ ಮಂಗಳ ಗ್ರಹ ಅನ್ನೋದು ಭೂಜೀವಿಗಳಿಗೆ, ಬುದ್ಧಿಜೀವಿಯಾದ ಮಾನವನಿಗೆ ಕುತೂಹಲವನ್ನು ಗರಿಷ್ಠ ಮಟ್ಟದಲ್ಲಿ ಕೆರಳಿಸಿರುವಂತಹ ಒಂದು ಗ್ರಹವಾಗಿದೆ. ಹೀಗಾಗಿ ಮಾನವರು ಇಂದಲ್ಲ ನಾಳೆ ಕೆಲ ದಶಕಗಳಲ್ಲೇ ಮಂಗಳ ಗ್ರಹಕ್ಕೆ ಭೇಟಿ ನೀಡಿದಲ್ಲಿ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ನಾವು ತಿಳ್ಕೊಬೋದು.
ಮಂಗಳ ಗ್ರಹದ ಸಾಮರ್ಥ್ಯ ಅಷ್ಟಿದೆ. ಹೀಗಾಗಿ ಇದು ಸೌರವ್ಯೂಹದಲ್ಲೇ ಒಂದು ವಿಶಿಷ್ಟವಾದ ಗ್ರಹ ಮಾನವನ ದೃಷ್ಟಿಯಿಂದ ಅಂತ ಅನ್ಕೋಬೋದು. ಇವತ್ತಲ್ಲ ನಾಳೆ ಚಂದ್ರನ ಮೇಲೆ ಹೋಗಿ ಬಂದಂಗೆ ಮಾನವ ಅಲ್ಲಿ ವಾಸಿಸೋದು ಸಾಧ್ಯ. ಅದು ಯಾವಾಗ ಆಗತ್ತೆ ಅನ್ನೋದನ್ನು ಕಾಲವೇ ಹೇಳಬೇಕು. ನಮಸ್ಕಾರ.